ಅವ್ರ ಕಿವಿಗೆ ಕಾದ ಶೀಶವನ್ನ ಉಯ್ತಾ ಇದೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅಂಥ ಪರಿಸ್ಥಿತಿ ಇಲ್ಲ. ಅದಕ್ಕೆ ನಾನು ಮುಖ್ಯಮಂತ್ರಿ ಆದಮೇಲೆ ಅನೇಕ ಭಾಗ್ಯಗಳನ್ನು 2013 ಕೊಟ್ಟದ್ದು. ನಾಗಮಂಗಲ ಜನ ಬಹಳ ದೈವ ಭಕ್ತರು. ನಾನು ನಾಗಮಂಗಲಕ್ಕೆ ಪ್ರಾರಂಭ ಮಾಡೋದು ರಾಜಕಾರಣಿ ಆದಮೇಲೆ ಚಿಗರಿಗೌಡರು ಇದ್ದಾಗ ಒಂದ್ಸಾರಿ ಇವ್ರ ಮನೆಗೂ ಹೋಗಿದ್ದೆ. ಶಿವರಾಮೇಗೌಡರ ಚಿಗರಿಗೌಡರು ಇದ್ದಾಗ ಬದುಕಿದ್ದಾಗ ಅವರು MLA ಆಗಿದ್ರು ಇಂಡಿಪೆಂಡೆಂಟ್ ಆಗಿ. ನಾನು ಇಂಡಿಪೆಂಡೆಂಟ್ ಆಗಿ MLA ಆಗ್ಬಿಟ್ಟಿದೆ 83ರಲ್ಲಿ. ನಾವಿಬ್ರು ಒಟ್ಟಿಗೆ MLAಗಳಾಗಿದ್ದರು. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾಗಮಂಗಲದಂತ ತಾಲೂಕಿನಲ್ಲಿ ಚಿಗರಿಗೌಡರಂತೆಯವರು MLA ಆಗ್ಬೇಕಾದ್ರೆ ಅದು ಸುಲಭ ಅಲ್ಲ. ಯಾಕಂತಂದ್ರೆ ಎಲ್ಲರ ಪ್ರೀತಿ ವಿಶ್ವಾಸ ಗಳಿಸಿದಾಗ ಮಾತ್ರ MLA ಆಗಬೇಕು. ಅದೇ ನೀನು 2 ಸಾರಿ ಇಂಡಿಪೆಂಡೆಂಟ್ ಆಗಿ ಇದ್ದಿದ್ಯಾ, ಈಗ ಸೋತಿದ್ಯಾ. ಸ್ವಾಮಿ ಈಗ ಗೆದ್ದಿದ್ದಾರೆ. ಅದಿರ್ಲಿ, ಗೆಲ್ಲೋದು ಸೋಲೋದು ರಾಜಕೀಯದಲ್ಲಿ ಇರ್ತಕ್ಕಂಥದ್ದು. ನಾನು 3 ಚುನಾವಣೆ ಸೋತಿದ್ದೀನಿ, 3 ಅಸೆಂಬ್ಲಿ, 2 ಪಾರ್ಲಿಮೆಂಟ್ ಸೋತಿದ್ದೀನಿ, 4 ಚುನಾವಣೆ, 2 ಪಾರ್ಲಿಮೆಂಟ್, 80ರಲ್ಲಿ ಪಾರ್ಲಿಮೆಂಟ್ ಕೇಳಿದ್ದೀನಿ. ಆಮೇಲೆ 91ರಲ್ಲಿ ಪಾರ್ಲಿಮೆಂಟ್ ಸೋತಿದ್ದೀನಿ, 4 ಸಾರಿ ಸೋತಿದ್ದೀನಿ. 16 ಸಾರಿ. ನೋಡಿ, ನನಗೆ ಯಾವಾಗಲೂ ಒಬ್ಬ ವ್ಯಕ್ತಿಯ ಪ್ರತಿಭೆ ಅಳಿಯತಕ್ಕಂಥದ್ದು ಅವರ ಸಾಮರ್ಥ್ಯದಿಂದ ಅಳಿಬೇಕು ಅಲ್ವಾ. ನಾನು ಕುರುಬ ಜಾತಿಯಲ್ಲಿ ಹುಟ್ಟಿದ್ದೀನಿ ಅನ್ನೋ ಕಾರಣಕ್ಕೋಸ್ಕರ ನಾನು ಮೊದಲನೇ ಬಾರಿ ಹಣಕಾಸು ಮಂತ್ರಿ ಆದಾಗ ಒಂದು ಪತ್ರಿಕೆಯಲ್ಲಿ ಬರೆದ್ರು, ಸಿದ್ದರಾಮಯ್ಯನಿಗೆ 100 ಕುರಿ ಲೆಕ್ಕ ಬರಲ್ಲ, ಹಣಕಾಸು ಮಂತ್ರಿ ಹೆಂಗಪ್ಪ ಮಾಡ್ತಾರೆ ಅಂತ. ಅದೇ ಸಿದ್ದರಾಮಯ್ಯ 16 ಬಜೆಟ್ಗಳನ್ನು ಮಂಡಿಸಿದ್ದೇನೆ. ನಿಮ್ಮೆಲ್ಲರ ಆಶೀರ್ವಾದ. ಅದರಿಂದ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಸಾಮರ್ಥ್ಯ ಬರ್ತಕ್ಕಂಥದ್ದು, ಪ್ರತಿಭೆ ಬರ್ತಕ್ಕಂಥದ್ದು ಜಾತಿ ಇದ್ದಾಗ, ಅವಕಾಶಗಳು ಸಿಕ್ಕಿದಾಗ ಬರಲಿಕ್ಕೆ, ಅವಕಾಶಗಳು ಸಿಕ್ಕಿದ್ರು ಮಾತ್ರ ಮೇಲೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಅವಕಾಶಗಳು ಸಿಕ್ಕಿದ್ರೆ ಮೇಲೆ ಬರಲಿಕ್ಕೆ ಆಗದೇ ಇಲ್ಲ. ಅದರಿಂದ ನೀವೆಲ್ಲರೂ ಕೂಡ ನಾನು ಒಂದು ಮನವಿಯನ್ನ ನಿಮ್ಮಲ್ಲಿ ಏನಪ್ಪ ಮಾಡ್ತೀನಿ ಅಂತಂದ್ರೆ, ಯಾವುದೇ ಕಾರಣಕ್ಕೆ ನಮಗೆ ವಿದ್ಯೆ ಹತ್ತಲ್ಲ ಅಂತ ಅನ್ಕೊಳಕ್ ಹೋಗ್ಬೇಡಿ. ಎಲ್ರಿಗೂ ವಿದ್ಯೆ ಹತ್ತುತ್ತೆ. ನಾನು ಗೊತ್ತಾ ನಿಮಗೆ, 5ನೇ ತರಗತಿಗೆ ನೇರವಾಗಿ ಸೇರ್ಕೊಂಡದ್ದು ನಾನು. 1ರಿಂದ 4 ಓದಲೇ ಇಲ್ಲ. 5ನೇ ತರಗತಿಗೆ ನೇರವಾಗಿ ಸೇರ್ಕೊಂಡೆ. ಯಾಕೆಂದ್ರೆ ಮಕ್ಕಳು ಕುರಿತ ಈಗ ಸಿದ್ದರಾಮೇಶ್ವರ ದೇವ್ರ ಹೋಗ್ತವರೆಲ್ಲ ಈ ವೀರ ಮಕ್ಕಳು ಕುರಿತ ಕಲಿಬೇಕಾಗಿತ್ತು. ನಮ್ಮೂರಿನಲ್ಲಿ ಸಿದ್ದರಾಮೇಶ್ವರ ಅಂತ ಇದೆ, ಇಲ್ಲಿ ಉಚ್ಚಪ್ಪ ದೇವರು ಅಂತ ಇದೆ, ಅಲ್ಲಿ ಸಿದ್ದರಾಮೇಶ್ವರ, ಇವೆಲ್ಲ ಈಶ್ವರನ ಸಬ್ಸೆಕ್ಟ್ಗಳೇ ಇವರೆಲ್ಲ. ಅಲ್ಲಿ ಈಶ್ವರನ ಸಿದ್ದರಾಮೇಶ್ವರ ದೇವಸ್ಥಾನ ಇದೆ. ಅಲ್ಲಿ ನಂಜೇಗೌಡ ಅನ್ನೋದು ನಮ್ಗೆ ಅಕ್ಷರ ಕಲಿಸಿದ ಮರಳಿನ ಮೇಲೆ. ಆ ಮರಳಿನ ಮೇಲೆ ಅಕ್ಷರ ಕಲಿತಿರೋದ್ರಿಂದ ಕನ್ನಡ ಚೆನ್ನಾಗಿ ಗೊತ್ತಿದ್ದು ನನಗೆ. ಅವರು ನಮ್ಮ ರಾಜಪ್ಪ ಅಂತ ಒಬ್ಬ ಮೇಷ್ಟ್ರು ನನ್ನ ನೇರವಾಗಿ 5ನೇ ತರಗತಿ ಅಡ್ಮಿಟ್ ಮಾಡ್ಕೊಂಡು